Hello everyone. Look at the question number 10. In the figure, if D is parallel to BC, AD is equal to 2 centimeter and BD is equal to 6 centimeter, then find D ratio BC. Okay. So see the diagram. Here D is parallel to BC. So if it is parallel, the triangle ABC. So triangle ABC is similar to triangle ADE ಆಗತ್ತೆ ಮಕ್ಕಳೇ. So ಯಾವಾಗ DE parallel to BC ಆದಾಗ. So triangle ABC similar to triangle ADE ಆಗತ್ತೆ. If it is similar, the sides are equal proportion. ಅಲ್ವಾ? So ಹಾಗಾದ್ರೆ ಇಲ್ಲಿ ಹೇಗೆ ಬರುತ್ತೆ? DE divided by BC is equal to ಏನಾಗ್ತಾ ಇರುತ್ತೆ? AD divided by AB ಆಗತ್ತೆ. ಸೊ ಇದು ರೇಷಿಯೋಸ್ ಏನಿರುತ್ತೆ ಈಕ್ವಲ್ ಆಗಿ ಇರುತ್ತೆ ಅಲ್ವಾ? ಸೊ ಹಾಗಾದ್ರೆ ಈ ರೇಷಿಯೋಸ್ ಏನ್ ಬರುತ್ತೆ? ಡಿ ಡಿವೈಡೆಡ್ ಬೈ ಬಿ ಸಿ ರೇಷಿಯೋಸ್ ಏನ್ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ಇಲ್ಲಿ ನಮ್ಗೆ ಕೊಟ್ಟಿರುವ ಡಾಟಾ ಏನಿದೆ, AD is equal to 2 centimeter. ಅದೇ ರೀತಿ BD is equal to 6 centimeter ಇದೆ ಅಲ್ವಾ? ಸೊ ಇಲ್ಲಿ ನಾವು AD divided by AB ನೋಡ್ಬೇಕಾಗತ್ತೆ. ಸೊ ಅದು ಎಷ್ಟು ಬರುತ್ತೋ ಆ ರೇಷಿಯೋ ಅದೇನಾಗತ್ತೆ ಈಕ್ವಲ್ ಟು ಡಿ ಬೈ ಬಿ ಸಿ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ AD is 2 centimeter divided by AB ಏನ್ ಹೇಳಿ AD plus DB ಅಲ್ವಾ? ಸೊ ಇಲ್ಲಿ AD 2 centimeter plus DB ಎಷ್ಟಿದೆ 6 centimeter ಇದೆ. ಸೊ ಇಲ್ಲಿ AD plus DB ಏನಾಗುತ್ತೆ ಹೇಳಿ 8 centimeter ಆಗುತ್ತೆ. ಸೊ ಹಾಗಾಗಿ AB is equal to 8 centimeter. ಸೊ ಇಲ್ಲಿ centimeter cancels, 2 ones are 2 4s are. So this is equal to 1/4. ಅಂದ್ರೆ ಏನಾಯ್ತು, AD ರೇಷಿಯೋ AB ಏನಾಗುತ್ತೆ ಹೇಳಿ 1/4 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ DE by BC ಕೂಡ ಏನಾಗುತ್ತೆ ಹೇಳಿ 1/4 ಬರುತ್ತೆ. ಯಾಕಂದ್ರೆ ಇಲ್ಲಿ ಇದು ಎರಡು ಈಕ್ವಲ್. ಯಾಕೆ? ಈ ಎರಡು ಟ್ರಯಾಂಗಲ್ ABC ಮತ್ತು ADE ಟ್ರಯಾಂಗಲ್ ಏನ್ ಹೇಳಿ ಸಿಮಿಲರ್ ಟ್ರಯಾಂಗಲ್. ಸೊ ಯಾಕೆ ಸಿಮಿಲರ್ ಟ್ರಯಾಂಗಲ್ ಆಯ್ತು? DE ಪ್ಯಾರಲಲ್ ಟು BC ಇರೋದ್ರಿಂದ. ನೋಡಿ ಒಂದಕ್ಕೊಂದು ಕನೆಕ್ಟ್ ಇದೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ರೇಷಿಯೋಸ್ ಏನ್ ಬರುತ್ತೆ ಹೇಳಿ 1/4 ಬರುತ್ತೆ. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಏನಾಗುತ್ತೆ, DE ರೇಷಿಯೋ BC ಏನಾಗುತ್ತೆ ಹೇಳಿ 1/4. ಥ್ಯಾಂಕ್ ಯು.